ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಮಂಗಳ ಪಾಕಶಾಲೆ ಮತ್ತು ಗೃಹ ಕಲೆಗೆ ಸ್ವಾಗತ. ಬನ್ನಿ ಇವತ್ತು ಹೇಗೆ ಪಪ್ಪಾಯ ಹಣ್ಣಿನ ರಸಾಯನ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್: ಕಾಯಿ, ನಾನಿಲ್ಲಿ 1 ಬೌಲಷ್ಟು ಕಾಯಿನ ತಗೊಂಡಿದ್ದೀನಿ. ಬೆಲ್ಲ ಮತ್ತು 1 ಪರಂಗಿ ಹಣ್ಣನ್ನು ತಗೊಂಡಿದ್ದೀನಿ. ಈಗ ಪರಂಗಿ ಹಣ್ಣನ್ನ ಈ ರೀತಿ ಕಟ್ ಮಾಡ್ಕೋಬೇಕು ಮತ್ತು ಅದರೊಳಗಿರುವಂತಹ ಬೀಜಗಳನ್ನೆಲ್ಲ ತೆಗೆದುಬಿಟ್ಟು ಇಟ್ಕೋಬೇಕು. ನೋಡಿ, ಈ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಎರಡರದ್ದು ಕೂಡ ತೆಗೆದುಬಿಟ್ಟು ನಾನಿಲ್ಲಿ ಇಟ್ಕೊತಾ ಇದ್ದೀನಿ. ಈಗ ಈ ರೀತಿ 1 ಸ್ಪೂನ್ನ ತಗೊಂಡು ಈ ರೀತಿ ಅದರೊಳಗಿರುವಂತಹ ಹಣ್ಣನ್ನು ತಕ್ಕೋತಾ ಬರಬೇಕು. ನೋಡಿ, ಈ ರೀತಿ. ಈಗ ಇದೇ ಥರ ಎರಡನ್ನೂ ಕೂಡ ಅದರೊಳಗಿರುವಂತಹ ಹಣ್ಣನ್ನು ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಈ ರೀತಿ ಪೀಸ್ ಇರೋದನ್ನೆಲ್ಲ ಸ್ಪೂನ್ನಲ್ಲೇ ಕಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಈಗ ಕಾಯಿನ ಹಾಕ್ಕೊತಾ ಇದ್ದೀನಿ. ಈಗ ಬೆಲ್ಲ ಕೂಡ ಹಾಕೋತಾ ಇದ್ದೀನಿ. ನಾನಿಲ್ಲಿ ಅರ್ಧ ಬೌಲಷ್ಟು ಬೆಲ್ಲನ ತಗೊಂಡಿದ್ದೀನಿ. ಈಗ ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಬರಬೇಕು. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಈಗ ನಾನಿವಾಗ ಬೌಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಬಿಟ್ಟು ಇದನ್ನು ತಿಂತಾರೆ. ಈಗ ಪರಂಗಿ ಹಣ್ಣಿನ ರಸಾಯನ ಅಥವಾ ಇದನ್ನು ಪಪ್ಪಾಯ ಹಣ್ಣಿನ ರಸಾಯನ ರೆಡಿಯಾಗಿದೆ. ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಈ ವಿಡಿಯೋ ನೋಡಿದ್ದೀರೋ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು.